ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. BJP ಸದನದಲ್ಲಿ ಒಬ್ಬರನ್ನ ಸಾಕಿರುತ್ತೆ. ಯಾಕೆ ಸಾಕಿರುತ್ತೆ ಅಂದರೆ ಅವರ ಜವಾಬ್ದಾರಿ ಏನು ಅಂದರೆ, ದಿನ ಬೆಳಗಾದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಗಾಂಧಿ ಕುಟುಂಬವನ್ನು ದಾಳಿ ಮಾಡಬೇಕು. ಅಷ್ಟೇ ಅವ್ರ ಜವಾಬ್ದಾರಿ. ಅವರಿಗೆ ಹೆಚ್ಚುವರಿ ಯಾವ ಜವಾಬ್ದಾರಿ ಕೊಟ್ಟಿದ್ರು, ಮಂತ್ರಿಗಿರಿ ಕೊಟ್ಟಿದ್ರು ಸಹ ಆ ಕಡೆ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಮ್ ಟು ಪಾರ್ಲಿಮೆಂಟ್, ಅಟ್ಯಾಕ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಹೊರಗೆ ಹೋಗೋ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ವಿರುದ್ಧ ಮತ. ಅದು ವಿಚಾರ ಏನೇ ಇರಲಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಥವಾ ಗಾಂಧಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲದೇ ಇದ್ದರೂ ಸಹ, ಎಲ್ಲಿ ಏನೇ ಆಗಿದ್ರೂ ಸಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯನ್ನು ಬೈಬೇಕು. ಸೊ ಅವರಿಬ್ಬರನ್ನ ಬೈಯೋದಕ್ಕೆ ಒಬ್ಬರನ್ನ ಸಾಕಿರ್ತಾರೆ. ಆ ಸ್ಥಾನವನ್ನು ಸ್ಮೃತಿ ಇರಾನಿ ಕಳೆದ 10 ವರ್ಷಗಳಿಂದ ನಿಭಾಯಿಸ್ಕೊಂಡು ಬರ್ತಿದ್ರು. ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಮಂತ್ರಿ ಬೇರೆ ಮಾಡಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಂತಹ ಜವಾಬ್ದಾರಿಯುತವಾದಂತಹ ಸ್ಥಾನವನ್ನು ಕೊಡಲಾಗಿತ್ತು. ಅದರ ಒಂದು ದಿನ, ಒಂದು ಕ್ಷಣ ಮಹಿಳೆಯರು, ಮಕ್ಕಳ ಬಗ್ಗೆ ಯಾವ ಹೇಳಿಕೆಯನ್ನು ಆಕೆ ಕೊಟ್ಟಂತೆ ನಾವು ಕಾಣಲಿಲ್ಲ. ಯಾವ ಕೆಲಸನೂ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡ್ದಂಗೆ ನಾವು ನೋಡಲಿಲ್ಲ. ಆದರೆ ನಿರಂತರವಾಗಿ ನೋಡಿದ್ದು, ಜೋರು ಧ್ವನಿಯಲ್ಲಿ ಅಸಹ್ಯವಾಗಿ ಗಾಂಧಿ ಕುಟುಂಬವನ್ನು ಬೈಯೋದು, ಸೋನಿಯಾ ಗಾಂಧಿಯವರನ್ನು ಬೈಯೋದು, ರಾಹುಲ್ ಗಾಂಧಿಯವರನ್ನು ಬೈಯೋದು. ಆದರೆ ಈ ಬಾರಿ ಅಮೇಥಿಯ ಜನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರ ಮೇಲೆ ಪ್ರೀತಿಗೋ ಅಥವಾ ಸ್ಮೃತಿ ಇರಾನಿ ಮೇಲೆ ಕೋಪಕ್ಕೋ ಗೊತ್ತಿಲ್ಲ, ಸ್ಮೃತಿ ಇರಾನಿಯನ್ನು ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಮನೆಗೆ ಕಳಿಸಂತಹ ಸ್ಮೃತಿ ಇರಾನಿ ಪಾಪ ಆಸೆಗಣ್ಣಿನಿಂದ ಕಾಯ್ತಿದ್ದಾರೆ. ಹೇಗಾದರೂ ನಮ್ಮ ಮೋದಿಯವರು ಹಿಂದ್ಗಡೆ ಬಾಗಿಲಿದೆಯಲ್ಲ, ರಾಜ್ಯಸಭೆ ಅನ್ನುವಂತಹ ಬಾಗಿಲು, ನಿರ್ಮಲಾ ಸೀತಾರಾಮನ್ ಅವರು ಕೇವಲ ಜಾತಿ ಅನ್ನುವಂಥ ಒಂದು ಆಧಾರದ ಮೇಲೆ, ಅದೊಂದೇ ಅವರ ಆಧಾರ ಅಂತ ಅನ್ನೋದು ನನ್ನ ಆರೋಪ. ಆ ಆಧಾರದ ಮೇಲೆ ವಿತ್ತ ಮಂತ್ರಿ ಆಗಿರೋದು. ಜನ ಆಯ್ಕೆ ಮಾಡಿದ್ದಲ್ಲ, ಮೋದಿ ಆಯ್ಕೆ ಮಾಡಿರುವಂಥದ್ದು. ಅದು ಬ್ಯಾಕ್ ಡೋರ್ ರಾಜ್ಯಸಭೆಯಿಂದ. ಆ ರೀತಿ ಸ್ಮೃತಿ ಇರಾನಿ ಸಹ ಮತ್ತೆ ಬರಬೇಕು ಅಂತ ಕಾಯ್ತಿದ್ದಾರೆ. ಸದ್ಯಕ್ಕೆ ಸ್ಮೃತಿ ಇರಾನಿ ಸ್ಪೇಸು ಖಾಲಿ ಇದೆ. ಸೊ ಆ ಜಾಗಕ್ಕೆ ಬರೋದಕ್ಕೆ ಕಂಗನಾ ರಾಣತ್ ಅನ್ನುವಂಥ ಒಬ್ಬರು ಈಗ ಪೈಪೋಟಿಗೆ ಬಿದ್ದಿದ್ದಾರೆ. ಸ್ಮೃತಿ ಇರಾನಿ ಇಲ್ಲ, ಆ ಜಾಗವನ್ನು ನಾನು ತುಂಬ್ತೀನಿ. BJPಯವರು ಸಹ ಓಪನ್ ಲೈಸೆನ್ಸ್ ಕೊಟ್ಟು ಸಾಕಿದ ಹಾಗೆ ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ, ಸೋನಿಯಾ ಗಾಂಧಿ ವಿರುದ್ಧ, ಗಾಂಧಿ ಫ್ಯಾಮಿಲಿ ವಿರುದ್ಧ ಮಾತಾಡೋದೇ ನಿನ್ನ ಕೆಲಸ, ಇಷ್ಟು ಮಾಡು ಅಂತ. ಕಂಗನಾ ರಾಣತ್ ಸಿನಿಮಾ ನಟಿ, ಮೊದಲಿಂದಲೂ ಸಹ ಕಾಂಗ್ರೆಸ್ ವಿರುದ್ಧ, ಗಾಂಧಿ ಕುಟುಂಬದ ವಿರುದ್ಧ ಮಾತಾಡೋದೇ ಆಕೆಗೆ ಒಂದು ಅಸ್ತ್ರ. ಅದನ್ನೇ ಬಳಸ್ಕೊಂಡು ಆ ಕ್ವಾಲಿಫಿಕೇಷನ್ ಮೇಲೇ, ಆ ಅರ್ಹತೆ ಮೇಲೇ ಸೀಟ್ ಸಿಕ್ತು. ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ BJPಯಿಂದ ಗೆದ್ದು ಬಂದಿದ್ದು ಆಯಿತು. ಈಗ ಆ ಕೆಲಸಕ್ಕೆ ನಿಯೋಜನೆ ಮಾಡಿದಾರಲ್ಲ, ಸ್ಮೃತಿ ಇರಾನಿ ಜಾಗವನ್ನು ತುಂಬಬೇಕು, ಅದನ್ನು ತುಂಬ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಚಿತ್ರ ರಾಹುಲ್ ಗಾಂಧಿದು, ತಲೆ ಮೇಲೆ ಟೋಪಿ, ಕುರುಚಲು ಗಡ್ಡ, ಸ್ವಲ್ಪ ಕ್ರಾಸ್, ಕುತ್ತಿಗೆಯಲ್ಲಿ, ಕತ್ತಲ್ಲಿ ಕ್ರಾಸು, ಹಣೆಯಲ್ಲಿ ವಿಭೂತಿ. ಇದನ್ನು ಯಾರೋ ಟ್ರೋಲ್ ಮಾಡುವವರು ಹಾಕಿರೋದಲ್ಲ. ಕಂಗನಾ ರಾಣತ್ ಸಂಸದೆ ಅಂತ ಸ್ಥಾನವನ್ನು ಪಡ್ಕೊಂಡಿದ್ರು ಸಹ ಅದರ ಘನತೆ, ಗೌರವದ ಬಗ್ಗೆ ಎಳ್ಳಷ್ಟು ಗೌರವ ಇಲ್ಲದ, ಎಳ್ಳಷ್ಟು ಜ್ಞಾನ ಇಲ್ಲದ ಕಂಗನಾ ರಾಣತ್ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡಿರೋ ಚಿತ್ರ ಇದು ರಾಹುಲ್ ಗಾಂಧಿದು. ಯಾಕೆ? ಮೆಚ್ಚಿಸಬೇಕು, ಮೋದಿಯವ್ರನ್ನ ಮೆಚ್ಚಿಸಬೇಕು. ಯಾವ ರೀತಿ ಸ್ಮೃತಿ ಇರಾನಿ ಮೆಚ್ಚಿಸಿದ್ರೋ, ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಂಡಿದ್ರೋ, ಅದೇ ರೀತಿ ನಾನು ಮೆಚ್ಚಿದ್ರೆ ನನಗೂ ಏನಾದರೂ ಸಿಗುತ್ತೆ. ಟಿಕೆಟ್ ಸಿಗೋದಕ್ಕೆ ಪಾಪ ಕಂಗನಾ ರಾಣತ್ ಪಟ್ಟಂತ ಪಾಡಿದೆಯಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ 2014ರಲ್ಲಿ ಮೋದಿ ಬಂದ ಮೇಲೆ ಅನ್ನುವಷ್ಟು ಮಟ್ಟಕ್ಕೆ ಗುಲಾಮಗಿರಿಗೆ ಹೋಗಿ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟು, ದಾಸರು ಹೇಳುವ ರೀತಿಯಲ್ಲಿ, ಸ್ಲೇವ್ಸ್ ಹೇಳೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟು ಪಡ್ಕೊಂಡಿದ್ದ ಟಿಕೆಟು. ಸೊ ನೆಕ್ಸ್ಟ್ ಮಂತ್ರಿಗಿರಿ ಬೇಕು ಅಂದರೆ ಇನ್ನಷ್ಟು ಮಾಡಬೇಕಲ್ಲ. ಸೊ ಈಗ ಇಂಥ ಫೋಟೋವನ್ನು ಶೇರ್ ಮಾಡಿದ್ದದ್ದು ಅಷ್ಟೇ ಅಲ್ಲ, ಅನುರಾಗ್ ಠಾಕೂರ್ ಅನ್ನುವಂಥ ಮಂತ್ರಿ ಸದನದಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿಯ ಬಗ್ಗೆ ಪರೋಕ್ಷವಾಗಿ ಜಾತಿ ಗೊತ್ತಿಲ್ಲದವರು ಜಾತಿ ಗಣತಿ ಬಗ್ಗೆ ಕೇಳ್ತಿದ್ದಾರೆ ಅಂತ ಅಟ್ಯಾಕ್ ಮಾಡ್ತಾರೆ. ಸದನದಲ್ಲಿ ನಿಂತ್ಕೊಂಡು ಜಾತಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಅಖಿಲೇಶ್ ಯಾದವ್ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಹೇಳ್ತಾರೆ, ಜಾತಿ ಬಗ್ಗೆ ಹೇಗೆ ಕೇಳ್ತೀರಿ ನೀವು ಸದನದಲ್ಲಿ ಅಂತ ಗಲಾಟೆ ಮಾಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿಯವರು ಶಾಲಲ್ಲಿ
ಸುತ್ತಿ ಹೊಡೆದಂಗೆ ಅನುರಾಗ್ ಠಾಕೂರ್ಗೆ ಉತ್ತರ ಕೊಡ್ತಾರೆ. ನೀವು ಏನು ಬೇಕಾದ್ರೂ ಹೇಳಿ, ಎಷ್ಟು ದಾಳಿ ಬೇಕಾದ್ರೂ ಮಾಡಿ, ನಿಮಗೆ ಬಿಟ್ಟಿದ್ದು. ನಾನಂತೂ ನಿಮ್ಮಿಂದ ಕ್ಷಮೆಯನ್ನು ಕೂಡ ಕೇಳೋದಿಲ್ಲ. ನೀವು ಎಷ್ಟು ಬೈತಿರೋ ಬೈರಿ, ನಾನು ನನ್ನ ದಾರಿಯಿಂದ ಪಕ್ಕಕ್ಕೆ ಹೋಗಲ್ಲ, ನನ್ನ ಗುರಿಯಿಂದ ಪಕ್ಕಕ್ಕೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ಸೊ ಇದು ಒಂದು ರೀತಿ ಪಾಪ ಹೇಗಾದರೂ ಮಾಡಿ ಪ್ರವೋಕ್ ಮಾಡಬೇಕು ರಾಹುಲ್ ಗಾಂಧಿನ ಅನ್ನುವಂಥದ್ದಕ್ಕೆ ಅಡ್ಡಿಯಾಗೋಯ್ತು. ಆದರೆ ಇವರು ಕಂಗನಾ ರನೌತ್ ಇದ್ದಾರಲ್ಲ, ಅವ್ರಿಗೆ ಅದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರಲ್ಲ, ರಾಹುಲ್ ಗಾಂಧಿಯನ್ನು ಕೆರಳಿಸ್ಬೇಕು, ಕಾಂಗ್ರೆಸ್ಸನ್ನು ಕೆರಳಿಸ್ಬೇಕು, ಮೋದಿ ಬಗ್ಗೆ ಜಿಂಗ್ ಚಕ್ ಅಂತ ಒಂದಷ್ಟು ಭಜನೆಯನ್ನು ಮಾಡಬೇಕು ಅಂತ. ಸೊ ಆಚೆ ಬಂದು ಸದನದಿಂದ ಆಚೆ ಬಂದು ಕೊಟ್ಟಂತಹ ಹೇಳಿಕೆ ರಾಹುಲ್ ಗಾಂಧಿಯ ಬಗ್ಗೆ, ಕಂಗನಾ ರನೌತ್ ಕೊಟ್ಟಂತಹ ಹೇಳಿಕೆ, ರಾಹುಲ್ ಗಾಂಧಿ ಡ್ರಗ್ಸ್ ತಗೊಂಡು ಸಂಸತ್ತಿಗೆ ಬರ್ತಿದ್ದಾರೆ, ಡ್ರಗ್ಸ್ ತಗೊಂಡು ಬರ್ತಿದ್ದಾರೆ, ತನಿಖೆ ಆಗಬೇಕು, ಪರೀಕ್ಷೆ ಆಗಬೇಕು ರಾಹುಲ್ ಗಾಂಧಿದು ಅಂತ. ಒಂದು ಸಂಸದೆಯ ಸ್ಥಾನದಲ್ಲಿದ್ದೀನಿ ಅನ್ನುವಂತಹ ಕನಿಷ್ಠ ಜ್ಞಾನ ಇಲ್ಲದಂತಹ ಇಂಥ ಅಯೋಗ್ಯರಿಗೆ ನಮ್ಮ ಜನ ಓಟ್ ಹಾಕಿ ಅಲ್ಲಿವರೆಗೂ ಕಳಿಸ್ತಾರೆ. ಸರಿ, ಜನ ಓಟ್ ಹಾಕಿ ಕಳಿಸಿದಾರಲ್ಲ, ಇನ್ನು ಮೇಲಾದರೂ ನಾವು ಕನಿಷ್ಠ ಜ್ಞಾನದಿಂದ ನಡ್ಕೊಳ್ಳೋಣ ಅನ್ನುವಂತಹ ಕಾಮನ್ ಸೆನ್ಸು ಇವ್ರಿಗಿರಲ್ಲ. ಕೇವಲ ಯಾರು ಅಧಿಕಾರದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೋ ಅವರನ್ನು ಮೆಚ್ಚಿಸಬೇಕು, ಮುಂದಕ್ಕೆ ಹೋಗಬೇಕು, ರಾಜಕೀಯವಾಗಿ ಲಾಭ ಪಡ್ಕೋಬೇಕು. ಮೋದಿಯನ್ನು ಇಲ್ಲಿಯವರೆಗೆ ದೇವರು ಅಂದಿದ್ದಾಯಿತು. ಕಂಗನಾ ರನೌತ್ ಅಕ್ಷರ ಸಹ ಹೇಳಿದ್ದು ಮೋದಿ ದೇವರ ಅವತಾರ ಅಂತ. 2014 ಸ್ವಾತಂತ್ರ್ಯ ಬಂದಿದ್ದು ಅಂತ, ಅದೆಲ್ಲ ಹೇಳಿದ ಮೇಲೆ ಟಿಕೆಟ್ ಬಂದಿದ್ದು. ಈಗ ಮಂತ್ರಿಗಿರಿ ಬೇಕು, ಹಾಗಾಗಿ ಇದೆಲ್ಲವೂ ಕೂಡ ಈಗ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡ್ತಾ ಇರೋದು. ಸ್ಮೃತಿ ಇರಾನಿ ಮತ್ತೆ ರಾಜ್ಯಸಭೆಯಿಂದ ಈ ಕಡೆ ಏನಾದರೂ ಬಂದುಬಿಟ್ರೆ ತನಗೆ ಮಂತ್ರಿಗಿರಿ ಸಿಗೋದು ಇನ್ನೊಂದು 5-10 ವರ್ಷ ಆಗ್ಬಿಡುತ್ತೇನೋ, ಮತ್ತೆ BJP ಗೆದ್ದರೆ ಅನ್ನುವಂಥ ಭಯ ಕಂಗನಾ ರನೌತ್ಗೆ ಈ ಥರ ಕೊಡ್ತಾರೆ. ಮತ್ತು ಮೋದಿಯನ್ನು ಮೆಚ್ಚೋದಕ್ಕೆ ಈ ರೀತಿ ರಾಹುಲ್ ಗಾಂಧಿಯ ಫೋಟೋವನ್ನು, ಯಾರೋ ಪರೋಡಿಗಳು ಮಾಡಿದಂತಹ ಫೋಟೋವನ್ನು, ಸಂಸದೆ ಅನ್ನುವಂತಹ ಅದನ್ನು ಸ್ಥಾನವನ್ನು ಸಹ ಮರೆತು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಳ್ತಾರೆ ಈ ಅಮ್ಮ. ಅದರ ಕೆಳಗಡೆ ಬರ್ಕೊಳ್ತಾರೆ, ಜಾತಿ ಕೇಳದೆ ಜಾತಿ ಗಣತಿ ಮಾಡಬೇಕಂತೆ ಈ ಜಾತಿ ಜೀವಿಗೆ ಅಂತ ಬರ್ಕೊಂಡಿದ್ದಾರೆ. ಅದು ಬೇರೆ ಯಾರೋ ಪೋಸ್ಟಲ್ಲಿ ಬರೆದಿದ್ದನ್ನು ಇವ್ರು ಶೇರ್ ಮಾಡಿದ್ರೋ ಇವರೇ ಬರೆದ್ರೋ ಗೊತ್ತಿಲ್ಲ. ಇವರು ಇದಕ್ಕಿಂತ ಕೆಟ್ಟದಾಗಿ ಬರೆಯುವಂತಹ ಮನಸ್ಥಿತಿಯ ಲೇಡಿ ಆಗಿರೋದ್ರಿಂದ ಇವರೇ ಬರೆದಿರುವಂತಹ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ. ಏನೇ ಆಗಿರಲಿ, ಕಂಗನಾ ರನೌತ್ ಇನ್ಸ್ಟಾಗ್ರಾಮ್ನಲ್ಲಿ ಇದು ಬಂದಿದೆ. ಇಷ್ಟೆಲ್ಲ ಆಗ್ತಿದ್ರು ಸಹ, ಇಷ್ಟು ಕೆಳಮಟ್ಟಕ್ಕೆ ತನ್ನ ಎಂಪಿಗಳು ಹೋಗ್ತಾ ಇದ್ರು ಸಹ, ಪ್ರಧಾನಿ ನರೇಂದ್ರ ಮೋದಿ ಒಂದೇ ಒಂದು ಪದ ಮಿತಿಯಲ್ಲಿರಿ, ಸಭ್ಯವಾಗಿ ನಡ್ಕೊಳ್ಳಿ, ನಿಮ್ಮ ಸ್ಥಾನದ ಬಗ್ಗೆ ಗೌರವ ಬರೋ ಹಾಗೆ ನಡ್ಕೊಳ್ಳಿ, ಸಾಧ್ಯನೇ ಇಲ್ಲ ಹೇಳೋಕ್ಕೆ. ಹೇಳೋದು ಇಲ್ಲ, ಹೇಳೋಕೆ ಆಗೋದು ಇಲ್ಲ ಮೋದಿ ಅವ್ರಿಗೆ. ಹೇಳಿಬಿಟ್ರೆ ತಿರುಗಿಸಿ ಕೇಳ್ತಾರೆ, ಮೋದಿಯವರೇ ನೀವು ಎಷ್ಟು ಗೆರೆಗಳನ್ನು ಮಿತಿಗಳನ್ನು ಹಾಕ್ಕೊಂಡಿದ್ದೀರಿ, ನೀವೇ ಯೋಚನೆ ಮಾಡಿ ಅಂತ. ಯಾಕಂದರೆ ಮೋದಿ ಪ್ರಧಾನಿ ಸ್ಥಾನದಲ್ಲಿ ಕುಳಿತುಕೊಂಡು ಸಹ ಅವರು ಆಡುವಂತಹ ಮಾತುಗಳು ಇದಾವಲ್ಲ, ಎಷ್ಟೋ ಸಲ ಆ ಸ್ಥಾನಕ್ಕೆ ಚ್ಯುತಿ ಬರುವ ಹಾಗೆ ಮಾತಾಡೋದು. 5-6 ವರ್ಷಗಳ ಹಿಂದೆ ಅನಿಸುತ್ತೆ, ಯಾವುದೋ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಮೋದಿಯವರು. ಬುದ್ಧಿಮಾಂದ್ಯ ಮಕ್ಕಳು, ಸ್ಪೆಷಲ್ ಕಿಡ್ಸ್ ಅಂತ ನಾವು ಕರಿತೀವಲ್ಲ, ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್, ವಿಶೇಷ ಚೇತನ ಮಕ್ಕಳು, ಆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅಲ್ಲಿ ಒಬ್ಬರು ಎಕ್ಸ್ಪ್ಲೇನ್ ಮಾಡ್ತಾರೆ, ಒಬ್ಬರು ಲೇಡಿ, ಒಬ್ಬರು ರಿಸರ್ಚರು, ಟೀಚರು, ಯಾರೋ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ ನಾವು ಒಂದಷ್ಟು ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ, ಆ ತಂತ್ರಜ್ಞಾನ ಬಳಸ್ಕೊಂಡು ಹೀಗಾಗುತ್ತೆ ಹಾಗಾಗುತ್ತೆ ಅನ್ನುವಂಥದ್ದನ್ನು. ಅದಕ್ಕೆ ಪ್ರಧಾನಿ ಸ್ಥಾನದಲ್ಲಿದ್ದಂತಹ ಮೋದಿ ಹೇಳಿದ ಮಾತೇನು ಗೊತ್ತಾ? ನಾಚಿಕೆ ಆಗುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆ ಕೆಳಮಟ್ಟಕ್ಕೆ ಹೋಗಿ ಮಾತಾಡ್ತಾರೆ ಅಂತ. ಈ ತಂತ್ರಜ್ಞಾನವನ್ನು 48, 50, 52 ವರ್ಷದ ವ್ಯಕ್ತಿಗಳಿಗೂ ಅನ್ವಯಿಸಬಹುದಾ, ಬಳಸಬಹುದಾ ಅಂತ ಕೇಳ್ತಾರೆ. ಯಾರನ್ನು ಟಾರ್ಗೆಟ್ ಮಾಡ್ತಿರೋದು? ರಾಹುಲ್ ಗಾಂಧಿಯವರನ್ನು. ಈ ಮಟ್ಟಕ್ಕೆ ಇರುವಂತಹ ನರೇಂದ್ರ ಮೋದಿ ಅವರು ಸೋನಿಯಾ ಗಾಂಧಿಯವರನ್ನು ಪರೋಕ್ಷವಾಗಿ ಕಾಂಗ್ರೆಸ್ ಕಿ ವಿಧವಾ ಅಂತ ಕರೆದವರು ಇವತ್ತು ಈ ಎಂಪಿಗಳಿಗೆ ನೀವು ಮಾತಾಡ್ತಿರೋದು ಸರಿ ಇಲ್ಲ, ನೀವು ಸಭ್ಯತೆಯಿಂದ ಮಾತಾಡಿ ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹೇಳಬೇಕು ಅಂತ ಮನಸ್ಸಿದೆಯಾ? ಅದು ಇಲ್ಲ, ಇರೋದಕ್ಕೆ ಸಾಧ್ಯನೇ ಇಲ್ಲ.
ಅವರು ಎಂಜಾಯ್ ಮಾಡ್ತಿರ್ತಾರೆ ಅಷ್ಟೆ. ಎಂಜಾಯ್, ಇವರನ್ನು ಮುಂದೆ ಬಿಟ್ಟು ಅವರು ಹೇಳುವಂತಹ ಹೇಳಿಕೆಗಳನ್ನು ಇವರು ಎಂಜಾಯ್ ಮಾಡ್ತಿರ್ತಾರೆ ಅನ್ನುವಂಥದ್ದೇ ನಮಗೆ ಅವರ ನಡವಳಿಕೆಯಲ್ಲಿ, ಮೋದಿಯವರ ನಡವಳಿಕೆಯಲ್ಲಿ ನಾವು ಕಂಡಂತಹ ಅಂಶಗಳು. ಸೊ ರಾಹುಲ್ ಗಾಂಧಿಯ ಇಂತಹ ಫೋಟೋ ಬಂದಾಗ ನಿಜವಾಗ್ಲೂ ಸಹ ಪ್ರೈಮ್ ಮಿನಿಸ್ಟರ್ ಅನ್ನುವಂತಹ ಪೋಸ್ಟಿಗೆ ಅವರು ಗೌರವ ಕೊಡೋದೇ ಆಗಿದ್ದರೆ, ಆ ಘನತೆ ಇದ್ದಿದ್ರೆ ತಕ್ಷಣ ಹೇಳಬೇಕಾಗಿತ್ತು, ಕಂಗನಾ ರನೌತ್ನ ಕರೆದು ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡಿ ಇಂತಹ ಅಸಹ್ಯವನ್ನು ಮಾಡೋಕ್ಕೆ ಹೋಗಬೇಡಿ, ತಕ್ಷಣ ಡಿಲೀಟ್ ಮಾಡಿ ಅಂತ ಹೇಳಬೇಕಿತ್ತು. ಹೇಳಲ್ಲ, ಹೇಳೋ ಮನಸ್ಸೂ ಇಲ್ಲ. ಖುಷಿಯಾಗಿರುತ್ತೆ ಅದು ನೋಡಿ, ವಾಹ್ ಒಳ್ಳೆಯದೇ ಆಗಿದೆ, ಚೆನ್ನಾಗಿದೆ, ಈ ಥರದ್ದು ಇನ್ನೊಂದಷ್ಟು ಮಾಡಿ ಅನ್ನುವ ರೀತಿಯಲ್ಲಿ ಒಳಗೊಳಗೆ ಮೋದಿಯವರು ಖುಷಿ ಪಟ್ಟಿರಬಹುದೇನೋ. ಗಾಂಧೀಜಿಯನ್ನು ಕೊಂದಂತಹ ಗೋಡ್ಸೆಯನ್ನು ಆರಾಧನೆ ಮಾಡುವ ರೀತಿಯಲ್ಲಿ ಮಾತನಾಡಿದಂತಹ, ಗಾಂಧಿಯನ್ನು ಟೀಕೆ ಮಾಡಿದಂತಹ ಪ್ರಜ್ಞಾ ಸಿಂಗ್ ಅಂತ ಉಗ್ರವಾದದ ಆರೋಪಗಳನ್ನು ಹೊತ್ತಿದ್ದಂತಹ ಮಹಿಳೆಗೆ ಟಿಕೆಟ್ ಕೊಟ್ಟಿದ್ದರು 2019ರಲ್ಲಿ ಮಧ್ಯಪ್ರದೇಶದಿಂದ. ಇದೇ ಮೋದಿಯವರು ಸಂಜೋತಾ ಎಕ್ಸ್ಪ್ರೆಸ್ ಇಂತಹ ಏನು ಬಾಂಬ್ ಪ್ರಕರಣಗಳಿತ್ತಲ್ಲ, ಬಾಂಬ್ ಸ್ಫೋಟದ ಪ್ರಕರಣಗಳು, ಅದರಲ್ಲಿ ಹಿಂದುತ್ವ ಟೆರರಿಸಮ್ ಅನ್ನುವಂತಹ ಹೆಸರಿನಲ್ಲಿ ಕರ್ಕರೆ ಹೊರಗೆ ತಂದಿದ್ದಂತಹ ಕೇಸದು. ಸಾಧ್ವಿ ಬೇರೆ ಆ ಮಹಿಳೆಯ ಹೆಸರಿನ ಮೊದಲಿಗೆ, ಸಾಧ್ವಿ ಪ್ರಜ್ಞಾ ಸಿಂಗ್ ಅಂತ. ಜೈಲಲ್ಲಿಟ್ಟಿದ್ರು ಆಕೆಯನ್ನು. ಉಗ್ರವಾದದ ಕೇಸು, ಬಾಂಬ್ ಬ್ಲಾಸ್ಟ್ ಕೇಸುಗಳಿತ್ತು. ಅಂಥವ್ರನ್ನು ಬೇಲ್ ಮೇಲೆ ಬಂದಾಗ, ಬೇಲಲ್ಲಿರಬೇಕಾದ್ರೆ ಟಿಕೆಟ್ ಕೊಟ್ಟು BJPಯಿಂದ ಗೆಲ್ಲಿಸಿದ್ರು. ಆಕೆ ಗೆದ್ದ ತಕ್ಷಣ ಗಾಂಧಿಯ ವಿರುದ್ಧ ಮಾತನಾಡಿದ್ರು. ಗೋಡ್ಸೆ ದೇವರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಆವಾಗ ನಮ್ಮ ಮೋದಿಯವರು ಇದ್ಯಾಕೋ ಅತಿಯಾಯಿತು ಅಂತ ಹೇಳಲಿಲ್ಲ, ಕೇವಲ ಒಂದೇ ಒಂದು ಡೈಲಾಗ್ ಹೊಡೆದು ಸುಮ್ಮನಾಗ್ಬಿಟ್ರು. ನಾನು ಮನಸಾರೆ ಎಂದಿಗೂ ಕ್ಷಮಿಸುವುದಿಲ್ಲ, ಇಷ್ಟೇ ಹೇಳಿದ್ದು. ಯಾಕೋ ಪುಣ್ಯಕ್ಕೆ 2024ರ ಚುನಾವಣೆಯಲ್ಲಿ ಆ ಪ್ರಜ್ಞಾ ಸಿಂಗಿಗೆ ಮತ್ತೆ ಟಿಕೆಟ್ ಕೊಡಲಿಲ್ಲ. ಮಾತ್ರ ಏನೋ ಬೇರೆ ಲೆಕ್ಕಾಚಾರ ಇತ್ತು. ಈ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೆ ಟಿಕೆಟ್ ಕೊಟ್ಟಿಲ್ಲ. ಕರ್ನಾಟಕದಿಂದ ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಇಡೀ ಭಾರತ ದೇಶದಲ್ಲಿ ಯಾರೆಲ್ಲ ಉಗ್ರವಾಗಿ ಮುಸ್ಲಿಮರ ವಿರುದ್ಧ ಮಾತನಾಡ್ತಿದ್ರು ಅವರಿಗೆ ಟಿಕೆಟ್ ಕೊಟ್ಟಿಲ್ಲ 2024ರ ಲೋಕಸಭಾ ಚುನಾವಣೆಯಲ್ಲಿ BJP. ಏನೋ ಲೆಕ್ಕಾಚಾರ ಮಾಡಿದರು, ಆದರೂ ಕೂಡ ಅದು ಫಲಕಾರಿಯಾಗಲಿಲ್ಲ. ಜನಕ್ಕೆ ಗೊತ್ತಿತ್ತು ಇವ್ರ ಬಗ್ಗೆ, ಎಲ್ಲಿಡಬೇಕು, ಎಷ್ಟು ಸೀಟ್ ಕೊಡಬೇಕು, ಕೊಟ್ಟಿದ್ದಾರೆ. ಊರುಗೋಲುಗಳ ಆಧಾರದ ಮೇಲೆ ಸರ್ಕಾರ ಮಾಡಿ ಅಂತ ಬಿಟ್ಟಿದ್ದಾರೆ. ಸೊ ಈಗ ಕಂಗನಾ ರನೌತ್ ಅನ್ನುವಂತಹ ಇಮ್ಮೆಚ್ಯೂರ್, ಅರೆಬೆಂದ ತಲೆಯ ಮಹಿಳೆ ಸಂಸದೆ ಈ ದೇಶಕ್ಕೆ ಈ ರೀತಿಯಾದಂಥ ಒಂದು ಚಿತ್ರವನ್ನು ತನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕುವ ಮೂಲಕ ತಾನು ಏನು, ತನ್ನ ಲೆವೆಲ್ ಏನು, ತನ್ನ ಮಾನಸಿಕ ಸ್ಥಿತಿ ಏನು ಅನ್ನೋದನ್ನು ಅವರೇ ಹೊರಗೆ ಹಾಕಿದ್ದಾರೆ. ಮತ್ತು ಇದರ ವಿರುದ್ಧ ಒಂದೇ ಒಂದು ಶಬ್ದವನ್ನು ಮಾತನಾಡದೇ ಇರುವಂತಹ BJPಯ ಹಿರಿಯ ನಾಯಕರು ಅಂತ ಕರೆಸ್ಕೊಳ್ಳುವವರು, ಪ್ಲಸ್ ದೇಶದ ಗೃಹ ಮಂತ್ರಿ ಅಮಿತ್ ಶಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ವಿ ಅಪ್ರೂವ್ ದಿಸ್ ಅನ್ನುವ ರೀತಿಯಲ್ಲಿ ಸುಮ್ಮನಿದ್ದಾರೆ. ನಾವಿದಕ್ಕೆ ಒಪ್ಪುತ್ತೇವೆ, ಇಂಥದ್ದೇ BJP ಮಾಡಬೇಕು ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ಇದು BJPಯ ಇನ್ನೊಂದು ಲೋ. ಇನ್ನು ಎಷ್ಟು ಲೋಗಳಿದಾವೋ, ಎಷ್ಟು ಅಂತಸ್ತು ಕೆಳಕ್ಕೆ ಹೋಗ್ತಾರೆ ಇವರು ಭಾರತ ದೇಶದ ರಾಜಕೀಯದ ಇತಿಹಾಸದಲ್ಲಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನಿರಂತರವಾಗಿ ನೋಡ್ತಾನೆ ಇರೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.